ನಾನಿವತ್ತು ವಿಂಟರ್ ಸ್ಪೆಷಲ್ ಮೇಥಿ ಲಾಡು ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೆ. ನೋಡಿ, ಈ ಥರ ಮೇಥಿ ಲಾಡು ಬರುತ್ತೆ. ತುಪ್ಪ ನೋಡಿ ಕೈಯಲ್ಲಿ ಎಷ್ಟು ಒಳ್ಳೆ ಬರ್ತಾ ಉಂಟಂತ ತೋರ್ತಾ ಉಂಟಂತ. ಇದು ಹೆಲ್ತಿಗೆ ಭಾರಿ ಒಳ್ಳೆಯದು. ವಿಂಟರ್ ಸ್ಪೆಷಲ್ ನೋಡಿ, ಈ ಥರ ಲಡ್ಡು ಮಾಡ್ತಾ ನಾನು ಎಲ್ಲ ಇದನ್ನು ನಿಮಗೆ ತೋರಿಸ್ತೇನೆ. ನೋಡಿ, ಈ ಥರ ಲಡ್ಡು ರೆಡಿಯಾಗಿದೆ. ಇಷ್ಟು ಲಡ್ಡು ರೆಡಿಯಾಗಿದೆ. ನಾನು ಕಟ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಸಾಫ್ಟ್ ಉಂಟು ನೋಡಿ ಲಡ್ಡು. ಮತ್ತು ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಉಂಟು. ಆರೋಗ್ಯಕ್ಕೆ ಎಲ್ಲ ಏಜ್ ಗ್ರೂಪ್ನ ಭಾರಿ ಒಳ್ಳೆಯದು. ಈಗ ನಾವು ಈ ಥರ ವಿಂಟರ್ ಸ್ಪೆಷಲ್ ಮೇಥಿ ಲಾಡು ಹೇಗೆ ಮಾಡುವುದಂತ ನೋಡುವ. ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮಗೆ ತೋರಿಸ್ತೇನೆ. ಮೊದಲಿಗೆ ಅರ್ಧ ಕಪ್ ಮೆಂತೆಯನ್ನು ಬಟ್ಟೆಯಲ್ಲಿ ಚೆಂದ ಮಾಡಿ ಒರೆಸಿಬಿಟ್ಟು ತಂದಿದ್ದೇನೆ. ಧೂಳೆಲ್ಲ ತೆಗೆದಿರಬೇಕು. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಗ್ರೈಂಡ್ ಮಾಡಿ ತರಬೇಕು. ನೈಸಾಗಿ ರುಬ್ಬಬಾರ್ದು, ನುಣ್ಣಗೆ ರುಬ್ಬಲಿಕ್ಕೆ ಇಲ್ಲ. ಏನು ಹಾಕದೆ ಇದು ಕೂಡ ಹಾಗೆ ಮಿಕ್ಸಿ ಜಾರು ಕೂಡ ಡ್ರೈ ಇರಬೇಕು, ನೀರಿನ ಪಸೆ ಇರಬಾರ್ದು. ಇದನ್ನು ಸ್ಟೋರ್ ಮಾಡಿ 1 ಮಂತ್ ಇದು ಹೊರಗಡೆನೇ ಇಡ್ಬೋದು ಈ ಮೇಥಿ ಲಾಡನ್ನು. ನೋಡಿ, ತರಿಯಾಗಿ ನಾನೀಗ ಗ್ರೈಂಡ್ ಮಾಡಿ ತಂದೆ. ಇದನ್ನೊಂದು ಬೌಲಿಗೆ ಹಾಕ್ತೇನೆ. ಇದಕ್ಕೆ ಅರ್ಧ ಕಪ್ಪು ಇದಕ್ಕೆ 1.5 ಕಪ್ಪಿನಷ್ಟು ಹಾಲು, ಬಿಸಿ ತಣಿಸಿ ಆರಿಸಿದ ಹಾಲಿದು. ಇದು ನಾನು ಅದೇ ಕಪ್ಪಲ್ಲಿ ನಾನು 3 ಕಪ್ ಹಾಲು ಹಾಕ್ತೇನೆ, ಅಂದರೆ 1.5 ಕಪ್ ಹಾಲು ಆಗ್ತದೆ. ನೋಡಿ, ಇದು 2ನೇ ಕಪ್. ಹಾಗೆ ಸ್ವಲ್ಪನೇ ಹಾಕಿ ಕಲಸಿಬಿಟ್ಟು ಇದನ್ನೊಂದು ಮಿನಿಮಮ್ ಅಂದರೆ 3 ಗಂಟೆ, ಮ್ಯಾಕ್ಸಿಮಮ್ ಅಂದರೆ 8 ಗಂಟೆ ನಾವು ರೆಸ್ಟಿಗೆ ಇಡಬೇಕು. ಆಗ ಮೆಂತೆ ಸಾಫ್ಟ್ ಆಗ್ತದೆ, ಕಹಿ ಅಂಶವು ಕಡಿಮೆ ಆಗ್ತದೆ. ನೋಡಿ, ಇದರಲ್ಲಿ ನಾನು ರೊಟ್ಟಿಗೆ 1.5 ಕಪ್ ಅಂದರೆ 3 ಸಲ ಕಪ್ಪಲ್ಲಿ ಹಾಕಿದೆ. ಚೆಂದ ಮಾಡಿ ಮಿಕ್ಸ್ ಮಾಡಿ ಇದನ್ನು ರೆಸ್ಟಿಗೆ ಇಡ್ತೇನೆ. ಈಗ ಉಳಿದ ಪ್ರೋಸೆಸ್ ನಾವು ನೋಡುವ. ಮೊದಲಿಗೆ ಒಂದು ತವ ಇಡ್ತೇನೆ, ಬಾಣಲೆಯೂ ಇಡ್ಬೋದು. ಇದಕ್ಕೆ ನಾನು 2 ಚಮಚ ಗೀ ಹಾಕ್ತೇನೆ. ಇದು ಗೀಯಲ್ಲೇ ಮಾಡೋದೆಲ್ಲ ಐಟಮು. ಅದು ನೋಡಿ ಸಣ್ಣ ಗುರಿ ಇಡಬೇಕು. ಇದು ಎಡಿಬಲ್ ಗಮ್ ಅಂತ ಹೇಳ್ತೀವಿ, ಇದಕ್ಕೆ ಗೋಂದ್ ಅಂತಲೇ ಹೇಳ್ತೀವಿ. ಇದು 2 ಸ್ಪೂನ್ ಆಗುವಷ್ಟು ಸ್ವಲ್ಪನೇ ಹಾಕಿ 3-4 ಬ್ಯಾಚಲ್ಲಿ ಇದನ್ನು 2 ಪ್ಯಾಕೆಟ್ ನಾನು ಗಮ್ ತಗೊಂಡಿದ್ದೇನೆ. ಚೆಂದ ಮಾಡಿ ಫ್ರೈ ಮಾಡಬೇಕು. ಎಷ್ಟು ಫ್ರೈ ಮಾಡಬೇಕಂದ್ರೆ ಅದು ಉಬ್ಬಿ ಸಾಬುದಾನ ಥರ ಬರ್ತದೆ, ಕೈಯಲ್ಲಿ ಮುಟ್ಟಿದಲ್ಲಿ ಕ್ರಿಸ್ಪಿ ಆಗಿರಬೇಕು. ಅದು ನೀವು ಫ್ರೈ ಮಾಡುವಾಗ ಒಂದು ವೇಳೆ ಕಡಿಮೆ ಆದರೆ ನೀವು ಲಡ್ಡು ತಿನ್ನುವಾಗ ಹಲ್ಲಿಗೆ ಅದು ಅಂಟ್ತದೆ. ಅದಕ್ಕಾಗಿ ಹೇಳೋದು. ಇದು ಈ ಎಡಿಬಲ್ ಗಮ್ ಉಂಟಲ್ಲ, ಗೋಂದ್ ಉಂಟಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಉಂಟು. ಅದು ಕೂಡ ವಿಂಟರ್ ಸೀಸನ್ನಲ್ಲಿ ದಿ ಬೆಸ್ಟ್. ಇದು ಬೋನ್ಸಿಗೆ ಒಳ್ಳೆಯದು ಮತ್ತು ನಮಗೆ ಡೈಜೆಷನ್ಗೆ ಇದು ಒಳ್ಳೆಯದಾಗ್ತದೆ. ಇದರದ್ದೇ ಸಪ್ರೇಟ್ ಒಂದು ಲಡ್ಡು ಮಾಡ್ತಾರೆ, ಬಟ್ ನಾನು ಇದನ್ನು ಮೆಂತಿ ಲಾಡುವಲ್ಲಿ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಎಲ್ಲ ಬ್ಯಾಚ್, ಇದೊಂದು 4 ಬ್ಯಾಚ್ 5 ಬ್ಯಾಚ್ ನಾನು ಇದೇ ಥರ ಎಲ್ಲ ಗೋಂದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಸಿಮ್ಮಲ್ಲಿ, ಗ್ಯಾಸಲ್ಲಿ ಎಲ್ಲ ಪ್ರೋಸೆಸ್ ಸಿಮ್ಮಲ್ಲೇ ಮಾಡಬೇಕು. ನೋಡಿ, ಒಂದೊಂದೇ ಬ್ಯಾಚ್ ಮತ್ತು 2 ಸ್ಪೂನ್ ಗೋಂದು ಹಾಕಿ ಒಮ್ಮೆಲೆ ಗೋಂದು ಹಾಕಿದ ಕೂಡ ಅದು ಕೆಲವು ಬೇಯುವುದಿಲ್ಲ. ಅದಕ್ಕೆ ಆ ಥರ ಮಾಡಿ ಸಪ್ರೇಟ್ ಇಟ್ಟೆ. ಈಗ ಪುನಃ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. ನಾನು ನಂದಿನಿ ತುಪ್ಪ ಯೂಸ್ ಮಾಡಿದ್ದೇನೆ. ಅದಕ್ಕೆ ಅರ್ಧ ಕಪ್ ಬಾದಾಮ್ ಹಾಕಿದೆ. ಅದು ಕೂಡ ಹಾಗೆ ಒರೆಸಿ ತರಬೇಕು, ಧೂಳಿರಬಾರ್ದು. ನೆಕ್ಸ್ಟ್ ನಾನು ಇದಕ್ಕೆ ಪಿಸ್ತಾ ಹಾಕ್ತೇನೆ. ಪಿಸ್ತವನ್ನು ಹಾಗೆ ಸಿಪ್ಪೆ ತೆಗೆದು ತಂದಿದ್ದೇನೆ. ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು ಗೇರು ಬೀಜ ಹಾಕ್ತೇನೆ. ನೆಕ್ಸ್ಟ್ ಅರ್ಧ ಕಪ್ಪಿನಷ್ಟು ನಾನು ಫ್ಲೆಕ್ಸಿ ಸೀಡ್ ಹಾಕ್ತೇನೆ, ಅರ್ಧ ಕಪ್ಪು. ಇದು ಎಲ್ಲ ಮೆಜರ್ಮೆಂಟ್ ಎಷ್ಟು ಹಾಕ್ಬೋದು, ಇದಕ್ಕೇನು ಮೆಜರ್ಮೆಂಟ್ ಏನಿಲ್ಲ. ಡ್ರೈ ಫ್ರೂಟ್ಸ್ ಎಲ್ಲವೂ ಹಾಕ್ಬೋದು ಇದಕ್ಕೆ. ಈಗ ನಾನು ನೋಡಿ, ಇದು ಯಾವುದು ಕುಂಬಳಕಾಯಿದು ಬೀಜ ಹೇಳ್ತಾರಲ್ಲ, ವಾಟರ್ ಮೆಲನ್ ಸೀಡ್ ಉಂಟು, ಮೆಲನ್ ಸೀಡ್, ಇದೆಲ್ಲ ಅರ್ಧ ಕಪ್ ನಾವು ಹಾಕ್ತಾ ಇದ್ದೇನೆ. ನಾನು ವಾಟರ್ ಮೆಲನ್ ಸೀಡ್ ಹಾಕಿದೆ. ಇನ್ನು ಪಂಪ್ಕಿನ್ ಸೀಡ್ ಹಾಕ್ತೇನೆ. ಎಲ್ಲವನ್ನು ಹಾಕಿ ಸಿಮ್ಮಲ್ಲಿ ಫ್ರೈ ಮಾಡೋಣ. ಇದು ಪಂಪ್ಕಿನ್ ಸೀಡ್, ಇದೆಲ್ಲ ಮಾಲ್ಗಳಲ್ಲಿ ಜೀನಸ್ ಅಂಗಡಿಯಲ್ಲಿ ಸಿಗ್ತದೆ ನಿಮಗೆ. ಎಲ್ಲವನ್ನು ಹಾಕ್ತೇನೆ. ಚೆಂದ ಮಾಡೊಂದು 2 ನಿಮಿಷ ಫ್ರೈ. ಈಗ ಲಾಸ್ಟಿಗೆ ಅರ್ಧ ಕಪ್ ಗಸಗಸೆನೂ ಹಾಕ್ತೇನೆ. ಅದು ಕೂಡ ತಂಪು ಜೀವಕ್ಕೆ ಕೊಡ್ತದೆ. ಈ ವಿಂಟರ್ ಸೀಸನಲ್ಲಿ ಬಾಡಿ ಹೀಟ್ ಆಗಿರ್ತದೆ ನಮಗೆ. ಅದನ್ನು ಚೆಂದ ಮಾಡಿ ಫ್ರೈ ಚಿಟಿಯಾಗಿ ಹೊಡೆಯುವಲ್ಲಿವರೆಗೆ ನಾವು ಫ್ರೈ ಮಾಡುವ. ಈಗ ಫ್ರೈ ಮಾಡಿ ಇದನ್ನೀಗ ನಾನೊಂದು ಬದಿಯಲ್ಲಿ ತೆಗೆದಿಡ್ತೇನೆ. ಈಗ ಪುನಃ ಪ್ಯಾನಿಗೆ ನಾನು 1 ಚಮಚ ತುಪ್ಪ ಹಾಕ್ತೇನೆ. ಈಗ ನಾವು ಇದನ್ನು ಸ್ವಲ್ಪ ಮೆಲ್ಟ್ ಆದ ಕೂಡ ಡ್ರೈ ಗ್ರೇಪ್ಸ್ ಉಂಟಲ್ಲ, ಲಡ್ಡು ಕಟ್ಟಲಿಕ್ಕೆ ಗ್ರೇಪ್ಸ್ ಬೇಕಲ್ಲ, ಅದು 1 ಕಪ್ ಡ್ರೈ ಗ್ರೇಪ್ಸ್ ಹಾಕಿ ಇದನ್ನು ಚೆಂದ ಮಾಡಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ತೇನೆ. ಅದು ಉಬ್ಬಲಿಕ್ಕೆ ಸ್ಟಾರ್ಟ್ ಆಗೋವರೆಗೆ ಫ್ರೈ ಮಾಡಿದೆ ನಾನು. ಅದನ್ನೀಗ ಬದಿಯಲ್ಲಿ ಇಟ್ಕೊಂಡು ಪುನಃ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. 2 ಹಾಕ್ಬೋದು, 3 ಹಾಕ್ಬೋದು. ಈಗ ನಮಗೆ ಗೋಧಿ ಹಿಟ್ಟು ನಾನು ತಗೊಳ್ತೇನೆ. ಇದಕ್ಕೆ ಇದು ತುಪ್ಪ ಸರಿ ಮೆಲ್ಟ್ ಆಗಲಿ. ನಾನು ಈಗ ಅರ್ಧ ಕಪ್ ಮೆಂತೆಗೆ 2 ಕಪ್ ಗೋಧಿ ಹಿಟ್ಟು ತಗೊಳ್ತೇನೆ. ಮೆಜರ್ಮೆಂಟು ಗೋಧಿ ಹಿಟ್ಟು, ಮೆಂತೆ ಮತ್ತು ಬೆಲ್ಲ ಅಷ್ಟೇ. ಮತ್ತು ಇದು ಉಂಟಲ್ಲ ಡ್ರೈ ಫ್ರೂಟ್ಸ್ ಎಷ್ಟು ಹಾಕ್ಬೋದು. 2 ಕಪ್ ನಾನು ಗೋಧಿ ಹಿಟ್ಟನ್ನು ಒಂದು 10 ನಿಮಿಷ ಸಿಮ್ ಗ್ಯಾಸಲ್ಲಿ ಫ್ರೈ ಮಾಡ್ತೇನೆ. ಯಾಕಂದರೆ ಹೇಳೋದಿದು ಕ್ಲಿಯರಾಗಿ ಕೇಳಿ,
ನೋಡಿ ಮಿಡ್ಲಲ್ಲಿ ನಂಗೆ ಸ್ವಲ್ಪ ಡ್ರೈ ತೋರ್ತು, ಪುನಃ 1 ಸ್ಪೂನ್ ತುಪ್ಪ ಹಾಕಿದೆ. ನಾವು ಇದನ್ನು ವೀಡಿಯೋ ಮಾಡುವಾಗ ಕಟ್ ಮಾಡಿ ಹಾಕ್ತೇವೆ, ಲೆಂತ್ ಆದರೆ ಯಾರೂ ನೋಡೋದಿಲ್ಲ ಅಂತೇಳಿ. ನಾವು ಕೂಡಲೇ ತೆಗಿತೇವೆ ಅಂತ ಎಣಿಸ್ಕೊಳ್ತಾರೆ, ಈ ಥರ ಒಂದು ಬರೀ ಮಿಸ್ಟೇಕ್ ಆಗಿದೆ. ಅದಕ್ಕಾಗಿ 10 ಮಿನಿಟ್ಸ್ ಸಿಮ್ಮಲ್ಲಿ ಗೋಧಿ ಹಿಟ್ಟನ್ನು, ಕಲರ್ ಚೇಂಜ್ ಆಯ್ತು ನೋಡಿ, ಇಲ್ಲಿಯವರೆಗೆ ನಾವು ಫ್ರೈ ಮಾಡೋ, ಅದು ಹಸಿ ವಾಸನೆ ಹೋಗ್ತದೆ, ಗೋಧಿ ಹಿಟ್ಟು ಬೇಯ್ತದೆ. ಈಗ ಇದನ್ನು ನಾನೊಂದು ಪ್ಲೇಟಿಗೆ ತೆಗೆದಿರ್ತೇನೆ. ನೆಕ್ಸ್ಟ್ ನಾನು ತವಕ್ಕೆ ಪುನಃ ಈಗ ಎಂತ ಮಾಡ್ತೇನೆ, 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. ಇದು ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ. 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿದೆ. ಎಲ್ಲ ತುಪ್ಪದಲ್ಲೇ, ನಂದಿನಿ ತುಪ್ಪದಲ್ಲಿ ನಾನು ಯೂಸ್ ಮಾಡಿ ಈ ಉಂಡೆಯನ್ನು ಮಾಡಿದ್ದು, ಮೆಂತಿ ಲಡ್ಡುವನ್ನು. ಈಗ ನೋಡಿ ಮೆಂತೆ ನೆನೆಸಿಟ್ಟದ್ದು ಯಾವ ಪೋಷನ್, ಈಗ 5 ಗಂಟೆ ಆಯಿತು ಮೆಂತೆ ನೆನೆಸಿಟ್ಟು ನಾನು. ನೋಡಿ ಹೇಗೆ ಆಗಿದೆ ನೋಡಿ, ಗಟ್ಟಿಯಾಗಿದೆ ನೋಡಿ, ಎಷ್ಟು ಎಲ್ಲ ಹಾಲನ್ನು ಮೆಂತೆ ಎಳೆದು ಸಾಫ್ಟ್ ಆಗಿರ್ತದೆ. ಅದರ ಕಹಿ ಅಂಶವು ಸ್ವಲ್ಪ ಹೋಗಿರ್ತದೆ. ಮತ್ತು ಮೆಂತೆ ನೋಡಿ, ಹೀಗೆ ನೋಡಿ ತೆಗೆದು ತೋರಿಸ್ತೇನೆ ನೋಡಿ, ಸ್ಪೂನಲ್ಲಿ ಹೇಗೆ ಬಂದಿದೆ ನೋಡಿ, ಸಾಫ್ಟ್ ಎಷ್ಟಾಗಿದೆ ನೋಡಿ ಇದು ಮೆಂತೆ. ಈಗ ಇದನ್ನು ನಾವು ಚೆನ್ನಾಗಿ ಮಾಡಿ ಒಂದು 15 ಮಿನಿಟ್ಸ್ ಬೇಕಾಗ್ತದೆ, ಸಿಮ್ಮಲ್ಲಿ ಮಾಡೋದಲ್ಲ ಇದು. 15 ಮಿನಿಟ್ಸ್ ಮೆಂತೆ ಫ್ರೈ ಮಾಡಲಿಕ್ಕೆ ಬೇಕಾಗ್ತದೆ. ಹಾಲಿನ ಅಂಶ ಎಲ್ಲ ಡ್ರೈನ್ ಔಟ್ ಆಗಬೇಕು ನಮಗೆ. ಸ್ವಲ್ಪ ಪೇಷನ್ಸ್ ಇದರಲ್ಲಿ ಬೇಕು. ಮತ್ತು ಆರೋಗ್ಯಕ್ಕೆ ಹೇಳ್ತಾ ಇದ್ದೇನೆ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು. ಈ ಮೆಂತೆ ಲಾಡಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನು ಒಂದು ಡ್ರೈ ಫ್ರೂಟ್ಸನ್ನು ಸ್ಕಿಪ್ ಆಗಿದೆ. ಯಾವುದು ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರೆ, ಕಮಲದ ಬೀಜ ಉಂಟಲ್ಲ, ಲೋಟಸ್ ಸೀಡ್, ಅದು 1 ಕಪ್ ಹಾಕ್ಬೋದು. ಅದು ಹೈ ಕ್ಯಾಲ್ಶಿಯಮ್ ಅಲ್ಲ. ಅದನ್ನು ಮಾತ್ರ ಡ್ರೈ ರೋಸ್ಟ್ ಮಾಡಬೇಕು ನೀವು, ತುಪ್ಪದಲ್ಲಿ ಫ್ರೈ ಮಾಡಲಿಲ್ಲ ನಾನು. ಅದೊಂದು ವಿಡಿಯೋ ಕಟ್ತಾಗಿದೆ. ಕಮಲದ ಬೀಜವನ್ನು ಹಾಕ್ಬೋದು, ಎಲ್ಲ ಹಾಕಬೇಕು ನಾವು. ನಿಮ್ಮ ಹತ್ರ ಎಂಥ ಡ್ರೈ ಫ್ರೂಟ್ಸ್, ಖರ್ಜೂರ ಒಂದು ಹಾಕಲಿಲ್ಲ ನಾನು. ಸೊ ಮತ್ತು ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ನೀವು. ಎಲ್ಲ ಫ್ಲೆಕ್ಸ್ ಬೀಜ ಇರ್ತದಲ್ಲ ಅದನ್ನೆಲ್ಲ ಹಾಕ್ಬೋದು. ನೋಡಿ ಇದು ಹೇಗೆ ಈ ಥರ ಕಲರ್ ಚೇಂಜ್ ಆಗೋಲ್ಲವರೆಗೆ ಮೆಂತೆಯನ್ನು ಫ್ರೈ ಮಾಡಬೇಕು. ಅದು ಉದುರು ಆಗಬೇಕು ಮೆಂತೆ, ಅದರ ಹಸಿ ವಾಸನೆ ಹೋಗ್ತದೆ, ಮೆಂತೆ ಬೇಯ್ತದೆ. ಹಾಗಾಗಿ ಇದು ಸ್ಟೋರ್ ಮಾಡಿ ಇಡ್ಲಿಕ್ಕಾಗಿ ನಾನು ಮಾಡೋದು. ಇದು ಬಾಣಂತಿಯರಿಗೂ ದಿ ಬೆಸ್ಟ್ ಈ ಲಡ್ಡು. ಎಲ್ಲ ಏಜ್ ಗ್ರೂಪ್, ಮತ್ತು ಹೆಣ್ಣು ಮಕ್ಕಳು ಮೆಚೂರ್ ಆದಾಗಲೂ ಈ ಲಡ್ಡು ತಿನ್ಬೋದು. ಏಜ್ ಓಲ್ಡ್ ಆದವರಿಗೆ ಕ್ಯಾಲ್ಶಿಯಂ ಕಡಿಮೆ ಆದಾಗಲೂ ಈ ಲಡ್ಡು ತಿನ್ಬೋದು. ದಿವಸಕ್ಕೆ 1 ಲಡ್ಡು ತಿನ್ನಬೇಕು ನಾವು, ಹೆಲ್ತಿ ವೈಸ್ ನೋಡೋದಾದರೆ. ಇದನ್ನು ನಾನೀಗ ಶಿಫ್ಟ್ ಮಾಡಿದೆ. ಈಗ ಸೇಮ್ ಅದೇ ತವಕ್ಕೆ ನಾನು ಅರ್ಧ ಕೊಬ್ಬರಿಯನ್ನು ತುರಿದು ತಂದಿದ್ದೇನೆ, ಒಣ ಕೊಬ್ಬರಿ. ಅದನ್ನು ಹೀಗೆ ಏನು ತುಪ್ಪ ಹಾಕಲಿಕ್ಕಿಲ್ಲ, ಲೋಟಸ್ ಸೀಡಿಗೂ ತುಪ್ಪ ಹಾಕಲಿಕ್ಕಿಲ್ಲ, ಕೊಬ್ಬರಿಗೂ ತುಪ್ಪ ಹಾಕಲಿಕ್ಕಿಲ್ಲ, ಡ್ರೈ ರೋಸ್ಟ್ ಮಾಡೋದು. ಕೊಬ್ಬರಿಗೆ ಯಾಕೆ ತುಪ್ಪ ಹಾಕೋದಿಲ್ಲ ಅಂದರೆ ಅದರಲ್ಲಿ ಆಲ್ರೆಡಿ ತೆಂಗಿನೆಣ್ಣೆಯ ಪಸೆ ಇರ್ತದೆ. ಸೊ ಹಸಿ ವಾಸನೆ ಹೋಗೋಲ್ಲ, ಒಂದು 2 ನಿಮಿಷ ಫ್ರೈ ಮಾಡಬೇಕು. ನಾನು ಮೆಂತೆ ಫ್ರೈ ಮಾಡಿದ್ದಕ್ಕೆ ಉಂಟಲ್ಲ ಪಾತ್ರೆಗೆ, ಅದಕ್ಕೆ ನಾನು ಗೋಧಿ ಹಿಟ್ಟು ಫ್ರೈ ಮಾಡಿ ಇದು ಉಂಟಲ್ಲ ಅದನ್ನು ಮಿಕ್ಸ್ ಮಾಡಿ ಬದಿಯಲ್ಲಿ ಇಟ್ಕೊಳ್ತೇನೆ. ಈ ಬದಿಯಲ್ಲಿ ಕಾಯಿ ತುರಿ ಫ್ರೈ ಆಗ್ತಾ ಉಂಟು, ಅದನ್ನು ಬದಿಗಿಟ್ಟೆ. ಈಗ ನಾನು ನಮ್ಮದು ಬಾರ್ಕೂರಿದ್ದು ಪರಿಶುದ್ಧವಾದ ಬೆಲ್ಲ ಸಿಗ್ತದೆ ಇಲ್ಲಿ. ಅದರಲ್ಲಿ ಏನು ನಿಮ್ಮದು ಹೊಯ್ಗೆ ಏನು ಇರೋದಿಲ್ಲ. ಒಂದು 600 to 700 ಗ್ರಾಮ್ಸ್, ನಮಗೆ 700 ಗ್ರಾಮ್ಸ್ ತಗೊಳ್ಳಿ. ನಾನು 700 ಗ್ರಾಮ್ಸ್ ಆಗುವಷ್ಟು ಬೆಲ್ಲ ತಗೊಂಡು, ಪಾಕ ಮಾಡಲಿಕ್ಕಿಲ್ಲ, ಜಸ್ಟ್ ಅದು ಒಂದು ಕುದಿ ಬಂದರೆ ಸಾಕು, ಮೆಲ್ಟ್ ಆದರೆ ಬೆಲ್ಲ ಸಾಕು, ನೀರು ಹಾಕಲಿಕ್ಕೂ ಇಲ್ಲ. ನಾನು ಹೇಳೋದು ಇದನ್ನು ಟಿಪ್ಸನ್ನು ಕಂಪ್ಲೀಟ್ ಕೇಳಿ. ನಿಜ ಉಂಟಲ್ಲ, ಈ ಲಾಡು ಎಲ್ಲರಿಗೂ ಖುಷಿಯಾಗಿದೆ, ತಿಂದವರು ಎಲ್ಲರಿಗೂ ಖುಷಿ ಪಟ್ಟಿದ್ದಾರೆ. ಈ ಥರ ಕುದಿ ಬಂದರೆ ಬೆಲ್ಲವನ್ನು ನಾನು ಬದಿಗಿಡ್ತೇನೆ. ನೆಕ್ಸ್ಟ್ ಪ್ರೋಸೆಸ್, ನಾನು ಗೋಂದು ಫ್ರೈ ಮಾಡಿದ್ದೇನಲ್ಲ ತುಪ್ಪದಲ್ಲಿ, ಅದನ್ನು ನೋಡಿ ಈ ಥರ ಕ್ರಶ್ ಮಾಡಬೇಕು. ಮಿಕ್ಸಿಗೆ ಹಾಕೋದಲ್ಲ, ಕ್ರಶ್ ಮಾಡಬೇಕು. ಚೆಂದ ಮಾಡಿ, ಕಲ್ಲಲ್ಲಿಯೂ ಕ್ರಶ್ ಮಾಡ್ಬೋದು. ಪೌಡ್ರ್ ಫಾರ್ಮಿಗೆ ಬರ್ತದೆ ಅದು. ಚೆಂದ ಮಾಡಿ ಈ ಥರ ಕ್ರಶ್ ಮಾಡಿ ಮೊದಲಿಗೆ ಅದನ್ನು ಬದಿಗೆ ಇಟ್ಕೊಳ್ಬೇಕು. ತಣಿದ ನಂತರ ಈಗ ನೋಡಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ಮೆಂತೆ ಹಾಕಿದ್ದೇನೆ, ಆ ಗೋಧಿ ಹಿಟ್ಟು ಹಾಕಿದೆ, ಈಗ ಒಣ ಕೊಬ್ಬರಿ ಹಾಕಿದೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಮತ್ತು ನಾನು ಡ್ರೈ ಫ್ರೂಟ್ಸನ್ನು ಎಲ್ಲ ಮಿಕ್ಸಿ ಜಾರಿಗೆ ತರಿಯಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಎಲ್ಲ ಡ್ರೈ ಫ್ರೂಟ್ಸ್ ಉಂಟಲ್ಲ, ಬಾದಾಮು, ಗೇರು ಬೀಜ, ಗಸಗಸೆ ಎಲ್ಲವನ್ನು ನಾನು ಅದರಲ್ಲಿ ಫ್ಲೆಕ್ಸಿ ಸೀಡ್ ಇತ್ತು, ಲೋಟಸ್ ಸೀಡ್ಸ್ ಇತ್ತು, ಎಲ್ಲವನ್ನು ತರಿ ಜಸ್ಟ್ ಪಲ್ಸಿಗೆ ಹಾಕಿದರೆ ಸಾಕು ನೀವು. ಅದನ್ನು ನಾನು ತರಿಯಾಗಿ ರುಬ್ಬಿ ತಂದು ಈಗ ಎಲ್ಲವನ್ನು ಮಿಕ್ಸ್ ಮಾಡಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಫ್ಲೇವರ್ಗೆ ಕಾರ್ಡಮಮ್ ಪೌಡ್ರ್ ಹಾಕ್ತೇನೆ, ಏಲಕ್ಕಿ ಪೌಡ್ರ್ ಹಾಕಿದೆ. ಈಗ ಇನ್ನೊಂದು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೆ ನೋಡಿ, ಇದು ಡ್ರೈ ಜಿಂಜರ್ ಪೌಡ್ರ್. ಈಗ ಚಳಿಗಾಲಕ್ಕೆ ಜಿಂಜರ್ ಒಳ್ಳೆಯದಾಗ್ತದೆ. ಮತ್ತು ನೀವು 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರು ಹಾಕ್ಬೋದು. ಇಲ್ಲಿ ನಾವು ಸೌತ್ ಇಂಡಿಯನ್ ತುಂಬ ಏನು ಚಳಿ ಇಲ್ಲ ಇಲ್ಲಿ, ಸೊ ನಾನು ಪೆಪ್ಪರ್ ಪೌಡ್ರ್ ಹಾಕಲಿಲ್ಲ. ನೀವು ನಾರ್ತಿನವರು ಅದಕ್ಕೊಂದು ಪೆಪ್ಪರ್ ಪೌಡ್ರು ಬೇರೆ ಚಳಿ ಇದ್ದಲ್ಲಿ ನೀವು ಯೂಸ್ ಮಾಡಿ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕಿದರೂ ಒಳ್ಳೆಯದಾಗ್ತದೆ ಹೆಲ್ತಿಗೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ನಾನು ಎಂತ ಮಾಡ್ತೇನೆ, ಬೆಲ್ಲವನ್ನು ತೆಗೆದಿಟ್ಟಿದ್ದೇನೆಲ್ಲ, ಮೆಲ್ಟ್ ಮಾಡಿಟ್ಟ ಬೆಲ್ಲ ಉಂಟಲ್ಲ ಅದನ್ನೀಗ ಹಾಕಿಬಿಟ್ಟು ಸ್ವಲ್ಪನೇ ಹಾಕಿ ಕಲಿಸ್ತೇನೆ. ಯಾಕಂದರೆ ಒಮ್ಮೆಲೆ ಹಾಕಿ ಕಲಿಸ್ಲಿಕ್ಕೆ ನಮಗೆ ಪ್ರಾಬ್ಲಮ್ ಆಗ್ತಲ್ಲ, ಸ್ವಲ್ಪನೇ ಹಾಕಿ, ಅದು ಬಿಸಿ ಇರ್ತದೆ, ಹಾಕುವಾಗ ಜಾಗ್ರತೆ ಮಾಡಿಕೊಳ್ಳಿ. ಈಗ ನೋಡಿ ಈ ಪೌಡ್ರ್ ಮಾಡಿದ ಗೋಂದು ಉಂಟಲ್ಲ, ಎಡಿಬಲ್ ಗಮ್ ಉಂಟಲ್ಲ,
ಅದನ್ನು ಈಗ ಇದಕ್ಕೆ ಮಿಕ್ಸ್ ನೋಡಿ, ಕೈಯಲ್ಲಿ ನೋಡಿ ಪೌಡ್ರ್ ಹೇಗೆ ಆಗ್ತದೆ ನೋಡಿ, ಅದು ಮಿಕ್ಸ್ ಮಾಡ್ತೇನೆ ನೋಡಿ. ತುಪ್ಪ ಎಲ್ಲವನ್ನು ತುಪ್ಪದಲ್ಲಿ ಹಾಕಿದ್ದು, ಇನ್ನು ಎಕ್ಸ್ಟ್ರಾ ತುಪ್ಪ ಹಾಕಲಿಕ್ಕೆ ನೀವು ಹೋಗಬೇಡಿ, ಫ್ರೈ ಮಾಡಿ ನೋಡಿ. ಈಗ ನಾನು ದ್ರಾಕ್ಷಿ ಗ್ರೇಪ್ಸನ್ನು ಫ್ರೈ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತೇನೆ ಲಾಸ್ಟಿಗೆ. ಇದನ್ನೆಲ್ಲ ಮಿಕ್ಸ್ ಮಾಡೋ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ ಕೂಡಲೇ ನಮಗೆ ಉಂಡೆ ಫಾರ್ಮಿಗೆ ಅದು ಬರ್ತದೆ. ನಾವು ಸ್ವಲ್ಪ ತಣಿದ ಬಿಸಿ ಬಿಸಿ ಇರೋ ಕಟ್ಟಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕೈಗೆ ಎಷ್ಟು ನಿಮಗೆ ಬಿಸಿ ಬೇಕು ಅಷ್ಟು ಆಗುವಾಗ ನಾವು ಅದನ್ನು ಉಂಡೆ ಕಟ್ಟುವುದು ನೋಡಿ. ಈಗ ಇಷ್ಟು ಮಿಕ್ಸ್ ಮಾಡುವಾಗ ಈ ಥರ ಬಂತು. ಇದೀಗ ನಾನು ಸೆಟ್ ಮಾಡಿಟ್ಟು ಈಗ ನೋಡಿ ಉಂಡೆ ಮಾಡ್ತೇನೆ ನೋಡಿ. ಉಂಡೆ ಕಟ್ಟಲಿಕ್ಕೂ ಏನು ಕಷ್ಟ ಇಲ್ಲ, ಯಾರು ಉಂಡೆ ಕೈಯಲ್ಲಿ ನೋಡಿ ಎಷ್ಟು ಪಸೆ ಬಂದಿದೆ ನೋಡಿ. ಈ ಥರ ನಿಮಗೆ ಲಡ್ಡು, ಮೆತ್ತಿ ಲಡ್ಡು ರೆಡಿ ಆಗ್ತದೆ. ಒಂದು ಇಷ್ಟು ಇಂಗ್ರೀಡಿಯೆಂಟ್ಸ್ ಒಂದು 10-50 ಲಡ್ಡು ಆಗಿದೆ ನನಗೆ. ಎಲ್ಲರಿಗೂ ಖುಷಿಯಾಗಿದೆ, ತಿಂದವರು ಎಲ್ಲರೂ ಖುಷಿಪಟ್ಟಿದ್ದಾರೆ. ನೀವು ತಿನ್ನಿ. ಈ ರೆಸಿಪಿ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ ನೋಡಿ. ನಾನು ದಯವಿಟ್ಟು ಹೇಳ್ತೇನೆ, ಸಬ್ಸ್ಕ್ರೈಬ್ ಆಗದವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ನೋಡಿ ಎಲ್ಲ ಲಡ್ಡುವನ್ನು ನಿಮಗೆ ಮಾಡಿ ಈಗ ತೋರಿಸ್ತೇನೆ, ಕಟ್ ಮಾಡಿ ತೋರಿಸ್ತೇನೆ ಹೇಗೆ ಬಂತಂತ. ಲಡ್ಡು ಮಾತ್ರ ಬಿಸಿ ಬಿಸಿ ಇರುವಾಗ ಹೆಚ್ಚು ಕಟ್ಟಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ತಣೀಲಿ. ನಿಮಗೆ ಕೈಯಲ್ಲಿ ಎಷ್ಟು ಟಚ್ ಮಾಡಲಿಕ್ಕೆ ಬಿಸಿ ಬೇಕು ಅಷ್ಟು ಆಗೋಲ್ಲವರೆಗೆ ನೀವು ಬಿಟ್ಟು ನೀವು ಎಲ್ಲ ಲಡ್ಡುವನ್ನು ನೋಡಿ. ಇಷ್ಟು ಲಡ್ಡು ರೆಡಿ ಆಯಿತು ನನ್ನ ಹತ್ರ. ಬಟ್ ಇದು ಮಾರ್ಕೆಟಲ್ಲಿ 1000 to 1500 kg ಇದೆ ಇದು ಈ ಮೇಥಿ ಲಡ್ಡು. ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೇವಲ್ಲ ನಾವು, ಎಲ್ಲ ನೀವು ಡ್ರೈ ಫ್ರೂಟ್ಸ್ ಹಾಕಿ ಅದಕ್ಕೇನು ಮೆಜರ್ಮೆಂಟ್ ಇಲ್ಲ. ಈ ಥರ ಸಾಫ್ಟು ಇರ್ತದೆ. ನಾನು ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.